ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಟ್ಯಾಬ್ಲೆಟ್ ತಗೊಳ್ಳಿ. ನೀವ್ಯಾಕೆ ತರಕ್ಕೆ ಹೋದ್ರಿ? ನಾನೇ ತಗೋತಾ ಇತ್ತಲ್ಲ. ನನ್ನ ಕೈಲಾಗಲ್ಲ ಅಲ್ಲ. ಅಯ್ಯೋ ಹಾಗಲ್ಲ, ಯಾಕೆ ಹಾಗೆ ಅನ್ಕೋತಿದ್ದೀರಾ? ನಿಮಗೆ ಸುಸ್ತಾಗಿದೆ, ನೀವು ರೆಸ್ಟ್ ಮಾಡೋವರೆಗೂ ನಾನೇ ತಗೊಂಡ್ಬಂದೆ ಅಷ್ಟೇ. ಪ್ಲೀಸ್ ತಗೊಳ್ಳಿ. ಇವತ್ತು ನೀವು ಯಾಕೆ ಒಂಥರ ಇದ್ದೀರಾ? ನಾನು ಯಾವಾಗಲೂ ಇರೋದೇ ಹೀಗೆ. ಗೆಳೆಯ, ಏನೋ ಇದು? ನನ್ನ ಕೇಳಿ ನಿಜನೇನೋ? 15 ಫ್ಲೋರ್ ಹತ್ಕೊಂಡ್ಬಂದಂತೆ ಸೆಕ್ಯೂರಿಟಿ ಹಂಗಂದ. ಕೇಳ್ತಿದ್ದಂಗೆ ಎದ್ನೋ ಬಿದ್ನೋ ಅಂತ ಓಡ್ ಬಂದಪ್ಪ. ಏನಾಯ್ತು ನೋಡು, ಎಷ್ಟು ಸುಸ್ತಾಗಿದೆ ನೋಡು. ಇದು ನಿಂಗೆ ಬೇಕಾಗಿತ್ತಾ? ಅಲ್ಲ, ಇಷ್ಟೊಂದು ವೀರಾವೇಶ ತೋರಿಸಿ ಏನಪ್ಪ ಪ್ರೂವ್ ಮಾಡ್ಬೇಕು ಅಂತ ಇದ್ದೆ ನೀನು? ತಾವೇನು ತಮ್ಮ ಕೆಪಾಸಿಟಿ ಏನು ಅಂತ ತಮ್ಗೆ ಚೆನ್ನಾಗಿ ಗೊತ್ತಾನೆ. 2 ಫ್ಲೋರ್ ಹತ್ತಾಕಿಲ್ಲ, ಮುಸು ಮುಸು ಅಂತ ಏದುಸಿರು ಬಿಡ್ತಿರ್ತೀಯ. ಒಂದ್ಮೇಲೆ ಮುಚ್ಕೊಂಡು ಸಾರಿ ಫೋನಲ್ಲಿ ಅಂದಮೇಲೆ ಲಿಫ್ಟಲ್ಲಿ ಆರಾಮಾಗಿ ಬರ್ಬೋದಾಗಿತ್ತಾನೆ. ಯಾಕೋ ಇದ್ದಕ್ಕಿದ್ದಂಗೆ ಇಷ್ಟೊಂದು ಉತ್ಸಾಹ ತೋರಿಸ್ದೆ? ನನಗೆ ಯಾಕೋ ಇವತ್ತು ಸ್ಟೆಪ್ಸ್ ಹತ್ತಬೇಕು ಅನ್ನಿಸ್ತು, ಹತ್ಕೊಂಬಂದೆ. ನನ್ನ ಇಷ್ಟ, ನಾನು ಏನು ಬೇಕಾದ್ರೂ ಮಾಡ್ತೀನಿ. ಕೇಳಿಸ್ಕೊಂಡ್ರ ಆನಂದ್ ಅವರೇ ಹೇಗೆ ಮಾತಾಡ್ತಿದ್ದಾರೆ ಅಂತ? ಕೇಳಿಸ್ಕೊಂಡ್ರೆ ಏನು ಹೇಳಿದ್ರಂತ? ಹೀಗೆ ಆಟ ಮಾಡ್ತಾರೆ. ನನ್ನ ಮಾತಂತೂ ಕೇಳೋದೇ ಇಲ್ಲ. ನೀವಾದ್ರೂ ಹೇಳಿ. 12ನೇ ಫ್ಲೋರ್ ಹತ್ಕೊಂಡು ಬರ್ಬೇಕಾದ್ರೆ ಇವ್ರ ಪರಿಸ್ಥಿತಿ ನೋಡ್ಬೇಕಿತ್ತು. ಯಾಕತ್ಗೆ ಏನಾಗಿತ್ತು? ಯಾಕೆ ಕೇಳ್ತೀರಾ? ಇವ್ರಿಗೆ ಎಲ್ಲಿ ಏನ್ ಆಗೋಗ್ಬಿಡುತ್ತೆ ಅನ್ನೋ ಭಯ ಶುರು ಆಗೋಗ್ಬಿಟ್ಟಿತ್ತು ನನಗೆ. 15 ಫ್ಲೋರ್ ಹತ್ತು ಬರೋದು ಏನ್ ಚಿಕ್ಕ ವಿಷಯನಾ? ತಮಾಷೆನಾ? ಅಲ್ಲ, ಇವ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ಚಿಕ್ಕ ಹುಡುಗ ಅನ್ಕೊಂಡ್ಬಿಟ್ಟಿದಾರ? ಎಷ್ಟು ವಯಸ್ಸಾಗಿದೆ, ಅದ್ರ ಮೇಲೆ ಬಾಡಿ ವೇಟು. ಅದೆಷ್ಟು ಮಾತ್ರೆ ನುಂಗ್ತಾರೋ ದಿನದಲ್ಲಿ. ಮಾತ್ರೆನ ಊಟದ ತರ ತಿಂತಾರೆ. ಇಮ್ಯುನಿಟಿ ಇಲ್ಲ, ಎಕ್ಸರ್ಸೈಸ್ ಅನ್ನೋದಿಲ್ಲ, ಏನೂ ಇಲ್ಲ. ನಾನು ನೋಡಿದಷ್ಟು ನೋಡಿದೆ, ಹೇಳಿದಷ್ಟು ಹೇಳಿದ್ದೀನಿ. ಇವ್ರು ಕೇಳೋದು ಇಲ್ಲ. ನನಗಂತೂ ಸಾಕಾಗೋಗ್ಬಿಟ್ಟಿದ್ದೆ. ಇವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಇವ್ರ ಪಾಡಿಗೆ ನಾನು ಬಿಟ್ಟುಬಿಟ್ಟಿದ್ದೀನಿ. ಅಲ್ಲ ಗೌತಮ್ ಅವರೇ, ನಾನು ಅಷ್ಟು ಕೇಳ್ಕೊಂಡ್ರು ನಾನು ಒಂದು ಮಾತು ಕೇಳಿದೆ. ನೀವು 15 ಫ್ಲೋರ್ ಹತ್ಕೊಂಡು ಬಂದ್ರಲ್ಲ, ಹಾರ್ಟ್ ಬೀಟ್ ಇನ್ಕ್ರೀಸ್ ಆಗಿ ಏನಾದ್ರೂ ಒಂದು ಆಗಿದ್ದಿದ್ರೆ ನಿಮ್ ಹಠ ಬಂದು ನಿಮ್ಗೆ ಕಾಪಾಡ್ತಿತ್ತಾ? ಸ್ಟಾಪ್ ಇಟ್, ಜಸ್ಟ್ ಸ್ಟಾಪ್ ಇಟ್. ನಾನು ಇರೋದೇ ಹೀಗೆ. ನನಗೆ ಇಷ್ಟ ಬಂದಾಗಿರೋದಕ್ಕೂ ನನ್ನ ಫ್ರೀಡಮ್ ಇಲ್ವಾ? ನಿಮ್ಮ ಉಪದೇಶ ಎಲ್ಲ ಕೊಡಬೇಡಿ. ಕೇಳೋದಕ್ಕೆ ನಾನು ರೆಡಿ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಕ್ಕಳು ಮಾವನ ಜೊತೆ ಆಟ ಆಡೋವಾಗ ಹೋಗ್ರೋ ಓದ್ಕೊಳ್ಳಿ ಅಂತ ಹೇಳಿದ್ರೆ ಎಲ್ಲಿ ಮಾವಂಗೆ ಸೊಸೆ ಮೊಮ್ಮಕ್ಕಳನ್ನ ನನ್ನ ಹತ್ರ ಬಿಡೋದೇ ಇಲ್ಲ ಅನ್ಸ್ಬಿಡುತ್ತೋ ಅಂತ ಅವ್ರಾಗವ್ರೆ ಓದ್ಕೊಳ್ರೋ ಅಂತ ಹೇಳೋವರೆಗೂ ಸುಮ್ಮನೆ ಕಾಯ್ತೀನಿ. ಎಲ್ಲಿ ಮಾವಂಗೆ ಖಾರ ಜಾಸ್ತಿ ಆಗ್ಬಿಡುತ್ತೋ ಅಂತ ಸ್ವಲ್ಪ ಸಪ್ಪೆ ಅಡುಗೆನೆ ಮಾಡ್ತೀನಿ. ನಮಗ್ ಕಮ್ಮಿ ಆದ್ರೂ ಪರವಾಗಿಲ್ಲ, ಅವ್ರಿಗೆ ಮಾತ್ರ ಕಮ್ಮಿ ಅನ್ಸ್ಬಾರ್ದು ಅಂತ ಪ್ರತಿ ಕ್ಷಣನೂ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತಾನೆ ಬದುಕ್ತಿರೋಳು ನಾನು. ಅಂಥದ್ರಲ್ಲಿ ನನಗೆ ಹೀಗೆಲ್ಲ ಮಾತಾಡ್ತಿರಲ್ಲ, ದೇವ್ರ ಮೆಚ್ತಾನ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅಪ್ಪ ಹೋಗಿರೋದು ನನ್ನಿಂದ ಅಂತನಾ? ಚಿಕ್ಕ ವಯಸ್ಸಿಂದ ಅಪ್ಪನಿಗೋಸ್ಕರ ಬದುಕ್ತಾ ಇದ್ದೀನಿ ನಾನು. ಅಮ್ಮ ಹೋದ್ಮೇಲೆ ಈ ಮನೆ ಮುಗ್ದೇ ಹೋಯ್ತು. ಹೆಣ್ಣಿಲ್ಲದ ಸಂಸಾರ ತುಂಬಾ ದಿನ ಉಳಿಯಲ್ಲ ಅಂತ ಊರವರೆಲ್ಲ ಆಡ್ಕೋತಾ ಇದ್ರು. ಆಗ ಅಮ್ಮನ ಸ್ಥಾನದಲ್ಲಿ ನಿಂತ್ಕೊಂಡು ಅಪ್ಪನ ಮಗು ತರ ನೋಡ್ಕೊಂಡಿದ್ದೀನಿ ನಾನು. ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಿದ್ದೀನಿ ಅಂತ ಹಿರಿ ಜೀವನ ಹೊರಗೆ ಕಳಿಸಿ ಈಗ ಭಾಷಣ ಬಿಗಿತಾ ಇದೆಯಾ? ಭಾಷಣ ನಿನ್ನ ಮೆಸ್ತಾನ ದೇವ್ರು? ಏನ್ರಿ ನೀವು ಮಾತಾಡೋದು ನೋಡಿದ್ರೆ ನಾನೇ ಮಾವನ್ನ ಕತ್ತಿಡ್ದು ಆಚೆ ದಬ್ಬಿದ್ದೀರಿ ಅನ್ನೋ ಹಾಗಿದೆ. ಆಚೆ ಹಾಕೋಕೆ ಕತ್ತಿಡ್ದು ದಬ್ಬೇಕು ಅಂತ ಏನೂ ಇಲ್ಲ, ಚುಚ್ಚು ಮಾತಾಡಿದ್ರು ಸಾಕು. ಅಕ್ಕ ಬಾವಾ, ನಿಮ್ಗೆ ಕೈ ಮುಗ್ದು ಬೇಡ್ಕೋತೀನಿ, ಮೊದಲು ನೀವು ಜಗಳ ಆಡೋದನ್ನ ನಿಲ್ಸಿ. ಶಿವರೇ, ನೀವು ಹಿಂಗ್ ಜಗಳ ಆಡ್ತಿಪ್ಪೋದಕ್ಕೆ ಯಜಮಾನ್ರ ಮನೆ ಬಿಟ್ಟು ಹೋದ್ದು. ಏನ್ ಕಾಶಿ ಅವ್ರೆ ಹೀಗೆ ಹೇಳ್ತೀರಾ? ಎಲ್ಲ ಆಗಿರೋದು ನನ್ನಿಂದಾನೆ ಅನ್ನೋ ಹಾಗೆ. ಬಾವಾ, ಇಬ್ರಿಗೂ ಸೇರ್ಸಿ ಹೇಳ್ತಾ ಇರೋದು. ನೀವ್ ಏನೇ ಹೇಳಿದ್ರು ನೀವು ಮಾಡಿದ ತಪ್ಪೆ. ಏನೇ ಗೌರಿ, ತಪ್ಪು ಅಂತೆಲ್ಲ ಹೇಳ್ತಿದ್ಯಾ?
ನಾನಂಥದ್ದು ಏನೇ ಮಾಡಿದೆ? ಹಂಗಲ್ಲ ಗಿರ್ಜಮ್ಮ, ಒಂದು ಹಿರಿ ಜೀವದ ಮುಂದೆ ಮುದ್ದಾದ ಜೋಡಿಗಳು ಜಗಳ ಆಡ್ತಿದ್ರೆ ಅವ್ರಿಗೆ ಎಂತ ಅನ್ಸುತ್ತೆ? ಈ ಎಲ್ಲ ಜಗಳಕ್ಕೂ ನಾನೇ ಕಾರಣ ಅಂದಳಿ ಅನ್ಸೋದಿಲ್ಲ. ಅದಕ್ಕೆ ಯಜಮಾನ್ರು ಈ ಗೋಜೆ ಬೇಡ ಅಂದಳಿ ಅವ್ರ ಜಾಗ ಅವ್ರು ಹುಟ್ಕೊಂಡಿರು. ಅವ್ರ ಜಾಗನ ಅಂದ್ರೆ ಅವ್ರೆಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಾ? ಹ್ಞೂ ಬಾವ, ಇವ್ರಿಗೀಗಷ್ಟೇ ವಿಷಯ ಗೊತ್ತಾಯ್ತು. ಮಾವ ವೃದ್ಧಾಶ್ರಮದಲ್ಲಿದ್ದಾರಂತೆ. ಗೌರಿ, ಏನೇ ಹೇಳ್ತಿದ್ಯಾ? ಮಾವ ಹೋಗಿ ವೃದ್ಧಾಶ್ರಮಕ್ಕೆ ಸೇರ್ಕೊಂಡಿದಾರ? ಅಯ್ಯೋ ದೇವ್ರೆ ದೇವ್ರೆ! ಈಗತ್ತೇನು ಪ್ರಯೋಜನ? ಮೊದಲೇ ಯೋಚನೆ ಮಾಡ್ಬೇಕಾಗಿತ್ತು. ನಮ್ಮನೆ ನಮ್ಮ ಸಂಸಾರ ಅಂತ ಇದ್ರು ಅಪ್ಪ, ಅಂತವ್ರು ಆಶ್ರಮಕ್ಕೆ ಹೋಗಿದ್ದಾರೆ ಅಂದ್ರೆ ನಾವ್ ಯಾರು ಬೇಡ ಅಂತ ಅರ್ಥ. ಅವ್ರಿಗೆ ನಾವ್ ಯಾರು ಬೇಡವಾಗ್ಬಿಟ್ವಾ? ಏನ್ರಿ ಮಾಡೋದು ಇವಾಗ? ಅಪ್ಪ ಇಲ್ದಿರೋ ಮನೆ ನನಗೂ ಬೇಡ, ಅವ್ರಿಲ್ದಿರೋ ಮನೆ ಸ್ವರ್ಗ ಆದ್ರು ನನಗೆ ನರಕಾನೆ. ಅವ್ರೆಲ್ಲಿದ್ದಾರೋ ನಾನು ಅಲ್ಲಿಗೆ ಹೋಗ್ತೀನಿ. ರೀ, ನೀವೊಬ್ರೆ ಅಲ್ಲ, ನಾನು ಬರ್ತೀನಿ. ನೀವಷ್ಟೇ ಅಲ್ಲ, ನಾವು ನಿಮ್ ಜೊತೆ ಬರ್ತೀವಿ. ಕಷ್ಟನೋ ಸುಖನೋ ಎಲ್ರೂ ಒಟ್ಟಿಗೆ ಇರೋಣ. ನಡೀರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಸುಹಾಸಿನಿ, ನೀನು ಹೇಳ್ತಾ ಇರೋದು ಸತ್ಯ. ಪಾಪ ಇಬ್ಬರೇ ಹೆಣ್ಮಕ್ಳು ಆ ಮನೇಲಿ ಏನು ಮಾಡ್ತಾರೆ? ನನಗೆ ಗೊತ್ತು, ಗಂಡ ಇಲ್ಲದೆ ಮಕ್ಕಳನ್ನ ಸಾಕೋದು ಎಷ್ಟು ಕಷ್ಟ ಅಂತ. ನನಗೂ ಕೂಡ ಪರಿಮಳನ ಅಂಜನ ಮನೆ ಕರ್ಕೊಂಡು ಬರಬೇಕು ಅಂತ ಅನ್ನಿಸ್ತಾ ಇದೆ. ನೋಡಿದ್ಯಮ್ಮ ನಮ್ಮ ಸುಹಾಸಿನಿ, ನಾವಾದರೆ ಪರಿಮಳ ಅವ್ರ ಬಗ್ಗೆ ಅನುಕಂಪ ತೋರಿಸ್ತಿದ್ವಿ. ಆದರೆ ಸುಹಾಸಿನಿ ಪರಿಹಾರನೇ ಹುಡ್ಕೊಂಡು ಬಂದಿದ್ದಾಳೆ. ಸರಿ ಇದೆ, ಮೊದಲು ಪರಿಮಳ ಅವ್ರನ್ನ ನಮ್ಮನೆಗೆ ಕರ್ಕೊಂಡು ಬರೋಣ. ಅಕ್ಕ, ನನ್ನಿಂದಲೇ ಮುಚ್ಚಿಡ್ತಾ ಇದೆಯಾ? ನಿನಗಿನ್ನೂ ನನ್ನ ಮೇಲೆ ಅನುಮಾನ. ಅಮ್ಮ ನಂಬಿದ್ರು ನೀನ್ ನನ್ನನ್ನ ನಂಬಲ್ಲ ಅಲ್ಲ? ಸುಹಾಸಿನಿ, ಸುಹಾಸಿನಿ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಕ್ಕ, ತಕ್ಷಣ ಪರಿಮಳ ಅವ್ರ ಮನೆಗೆ ಹೋಗಿ ಅವ್ರನ್ನ ಹೇಗಾದರೂ ಮಾಡಿ ಒಪ್ಪಿಸಿ ಕರ್ಕೊಂಬಂದ್ಬಿಡೋಣ ಅಂತ. ನಿನಗೆ ಗೊತ್ತಲ್ಲ ಅಕ್ಕ, ನಮ್ಮ ಟೈಮ್ ಬೇರೆ ಚೆನ್ನಾಗಿಲ್ಲ. ಆ ಅಗ್ನಿ ಬೆಟ್ಟಪ್ಪ ಇದ್ರು ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ನೀನು ಹೇಳೋದು ಸರಿಯಾಗಿದೆ. ಈಗ ನಾವು ಹೋಗಿ ಪರಿಮಳ ಅವ್ರನ್ನ ಕರೆದ್ರೆ ಸಂಕೋಚದಿಂದ ಬರ್ತಾರೋ ಇಲ್ವೋ? ಅದೇ ಆರತಿ ಅಮೂಲ್ಯ ಹೋದರೆ ಅವ್ರು ಬರೋ ಯೋಚನೆ ಮಾಡ್ಬೋದು ಅಂತ ಕಾಣುತ್ತೆ. ಸರಿ, ಆರ್ತಿಗೆ ಅಮೂಲ್ಯಂಗೆ ಹೇಳೋಣ. ಮೊದಲು ಹೋಗಿ ಅವರಿಬ್ರನ್ನು ನಮ್ಮ ಮನೆಗೆ ಕರ್ಕೊಂಬರ್ಲಿ. ಆರತಿ ಅಮ್ಮು ಇಬ್ಬರು ಪರಿಮಳ ಅವ್ರ ಮನೇಲಿದ್ದಾರೆ. ನಾವು ಅವ್ರಿಗೆ ಫೋನ್ ಮಾಡಿ ಹೇಳೋಣ. ಅಕ್ಕ, ಮಂಜು ಅವ್ರ ಸಾವಿಗೆ ನಾನೇ ಕಾರಣ ಅನ್ಸುತ್ತೆ. ಯಾಕೆ ಸುಹಾಸಿನಿ, ನೀನು ಕಾರಣನಾ? ಅವತ್ತು ನಾನು ಆ ಅಗ್ನಿನ ಸರಿಯಾಗಿ ಚುಚ್ಚಿ ಸಾಯಿಸ್ಬೇಕಾಗಿತ್ತು. ಆಗ ನಮ್ಗೆಲ್ಲ ಸಮಸ್ಯೆನೂ ಬಗೆಹರಿದ್ಬಿಡ್ತಾ ಇತ್ತು. ನಾನೇ ಪಾಪಿ, ನನ್ನಿಂದನೇ ಇಷ್ಟೆಲ್ಲ ಆಗಿತ್ತು. ನಾನು ಮಾಡಿದ ತಪ್ಪಿಂದ ಪಾಪ ಪರಿಮಳ ಅವರು ಗಂಡನ್ ಕಳ್ಕೊಳ್ಳೋ ಹಾಗಾಯಿತು. ನನ್ನ ತಪ್ಪಿಗೆ ಕ್ಷಮೆನೇ ಇಲ್ಲ. ಇಲ್ಲ ಸುಹಾಸಿನಿ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ಪರಿಮಳ ಅವ್ರನ್ನ, ಅಂಜಲಿನ ನಮ್ಮ ಮನೆಗೆ ಆದಷ್ಟು ಬೇಗ ಕರ್ಕೊಂಬಂದು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಅಮೂಲ್ಯ ಅವ್ರಿಗೆ ಆರ್ತಿಗೆ ಕಾಲ್ ಮಾಡಿ ಅವ್ರನ್ನ ಮನೆಗೆ ಕರ್ಕೊಂಬರೋದಕ್ಕೆ ಹೇಳೋಣ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್, ದಯವಿಟ್ಟು ನಮ್ಮನ್ನ ಕ್ಷಮಿಸಿ, ತಪ್ಪಾಯ್ತು. ದಯವಿಟ್ಟು ಹಾಗೆ ಹೇಳ್ಬೇಡಿ, ತಪ್ಪೆಲ್ಲರೂ ಮಾಡ್ತಾರೆ. ಮೋರೋವರ್, ನನ್ನ ಬೆಳೆಸಿರೋರು ನೀವು. ನಿಮಗೆ ನನಗೆ ಏನು ಬೇಕಾದರೂ ಹೇಳೋಕೆ ಅಧಿಕಾರ ಇದೆ, ತಿದ್ದೋ ಅಧಿಕಾರ ಇದೆ. ಯಾಕಂದರೆ ನಾನು ನಿಮ್ಮವನು. ಸರ್, ತಪ್ಪಾಯ್ತು ಸರ್, ನಾನು ಕ್ಷಮಿಸ್ಬಿಡಿ ಸರ್. ಸರ್, ತಪ್ಪಾಯ್ತು ಸರ್. ಹೇಳ ಮೇಲೆ ಹೋಗು, ಮನೆಗೆ ಹೋಗು. ಟಿ ವಿ ನೋಡೋಕೆ ಹೋಗ್ಬಿಡ. ನೀನು ಹೆಂಡತಿ ಆಗಲಿ ಮಕ್ಕಳಾಗಲಿ ಟಿ ವಿ ನೋಡದೇ ಇರೋ ಥರ ನೋಡ್ಕೊ. ನೋಡಿ ನಮ್ಮಪ್ಪ ಇಂಥವನು ಅಂತ ಗೊತ್ತಾದರೆ ಬೇಜಾರು ಮಾಡ್ಕೋತಾರೆ. ಹೋಗು. ಸರ್, ತಪ್ಪು ಮಾಡಿದವ್ರಿಗೆ ನೀವು ಕ್ಷಮೆ ಕೊಡ್ಬೋದು, ಆದರೆ ಕಾನೂನು ಪ್ರಕಾರ ಕ್ಷಮೆ ಇಲ್ಲ. ಕರ್ಕೊಳ್ರಿ ಅವನ್ನ. ಬರ್ತೀನಿ ಸರ್. ಸಾರಿ ಸರ್, ನನಗೂ ಅನ್ನೊಂದು ನಂಬರಿಂದ ಫೋನ್ ಬಂತು, ಹಾಗಾಗಿ ನಾನು ಅಷ್ಟೊಂದು ಒಟ್ಟಾಗಿ ನಡ್ಕೊಂಡೆ, ಕ್ಷಮಿಸಿ. ಹಾಗಂತ ಅಧಿಕಾರನ ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪು. ಇನ್ಮೇಲೆ ಹೇಗೆ ಮಾಡಬೇಡಿ, ಕೊಟ್ಟು ಬನ್ನಿ. ನೀವ್ ಕಟ್ಟಿರೋ ಈ ತಾಳಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದೀನಿ, ನಿಮಗ್ ಬಂದಿರೋ ಈ ಕಳಂಕನ ತೆಗೆದು ನೀವ್ ನಿರ್ದೋಷಿ ಅಂತ ಸಾಬೀತು ಮಾಡ್ತೀನಿ. ನನ್ ಗಂಡ ಅಪ್ಪಟ ಅಪರಂಜಿ ಅಂತ ನಾನ್ ಮತ್ತೆ ಪ್ರೂವ್ ಮಾಡ್ತೀನಿ. ನೋಡ್ತಾ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಜನನಿ, ದೇವಸ್ಥಾನಕ್ಕೆ ಹೋಗಿದ್ದೆ, ತಗೊಂಬ ಪ್ರಸಾದ. ಈಗ ಹೋಗಿ ಬಂದ್ರಾ? ಹೂನಮ್ಮ, ಇನ್ ಮುಂದೆ ಆದ್ರೂ ಆ ದೇವ್ರು ನಿನ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ, ನೀನ್ ಮಗು ಜೊತೆ ಜಾಸ್ತಿ ಸಮಯ ಕಳೆಯೋ ಹಾಗಾಗ್ಲಿ ಅಂತ ಬೇಡ್ಕೊಂಡ್ ಬರೋದಕ್ಕೆ ಹೋಗಿದ್ದೆ. ಇನ್ನೇನಮ್ಮ ಜನನಿ, ಯಾರು ಇಲ್ದೇ ಇರೋರ್ಗೆ ದೇವರೇ ಗತಿ ಅಂತ ಹೇಳ್ತಾರಲ್ಲ, ಹಾಗಿದೆ ಪರಿಸ್ಥಿತಿ. ಎಂತ ಮಾತಂತ ಆಡ್ತಿರೋ ಚಿಕ್ಕಮ್ಮ, ಏನಾಗಿದೆ ಈಗ? ಅಷ್ಟಕ್ಕೂ ಗತಿ ಇಲ್ದಿರೋರು ಯಾರಿದಾರೆ ಇಲ್ಲಿ? ನೀನೆ. ನಿನಗೆಲ್ರೂ ಇದ್ರು ಯಾರು ಇಲ್ದೇ ಇರೋ ತರ ಆಗಿದೆ. ಗಂಡ ಇದ್ದಾನೆ, ಆದ್ರೆ ಮನೆಯಲ್ಲೇ ಇರಲ್ಲ. ಮಗಳಿದ್ದಾಳೆ, ಆದ್ರೆ ರಾತ್ರಿ ಹೊತ್ತು ನೀನ್ ಹತ್ರ ಮಲಗಕ್ ಮಾತ್ರ ಬರ್ತಾಳೆ. ಅದು ಬಿಟ್ರೆ ಮಿಕ್ಕಂತೆ ಅವಳು ಆದಿ ಪಾರ್ವತಿಗೆ ಸ್ವತ್ತು. ಇನ್ನು ನಿಮ್ಮ ಅತ್ತೆ ಮಾವನೋ ಅವ್ರಿಗೆ ಆದಿತ್ಯ ಪಾರ್ವತಿ ಖುಷಿಯಾಗಿರ್ತಾರೆ ಅಂದ್ರೆ ಅಷ್ಟೇ ಸಾಕು, ಬೇರೆಯವ್ರ ಬಗ್ಗೆ ಅವ್ರ ತಲೆನೇ ಕೆಡಿಸ್ಕೊಳ್ಳಲ್ಲ. ಹಬ್ಬ, ನನ್ಗಂತೂ ಇದನ್ನೆಲ್ಲ ನೋಡಿ ನೋಡಿ ತಲೆ ಕೆಟ್ಟೋಗಿದೆ.
ಮನಸ್ಸಿಗೆ ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋದ್ರೆ ಸ್ವಲ್ಪ ನೆಮ್ಮದಿ ಆದ್ರೂ ಸಿಗ್ಬೋದೇನೋ ಅಂತ ಹೋಗಿದ್ದೆ. ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ಯಾರ್ದೋ ಮೇಲಿನ ಕೋಪಕ್ಕೆ ಇನ್ಯಾರೋ ಕೈ ಕುಯ್ಕೊಂಡ್ರಂತೆ, ಹಾಗಾಯ್ತು. ಅಲ್ಲ ಚಿಕ್ಕಮ್ಮ, ಮಗು ಮೇಲೆ ನಿಮಗಿರೋ ಅತಿಯಾದ ಪ್ರೀತಿಯಿಂದ ಪಾರ್ವತಿ ಅಕ್ಕನ ದ್ವೇಷ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ಒಂದ್ ತಿಳ್ಕೊಳ್ಳಿ ಚಿಕ್ಕಮ್ಮ, ನೀವು ಪಾರ್ವತಿ ಅಕ್ಕನ ಬಗ್ಗೆ ಏನೇ ಹೇಳಿದ್ರು ನಾನು ಅದನ್ನ ಕೇಳಲ್ಲ. ಪಾರ್ವತಿ ಅಕ್ಕನಿಂದ ಆದಿಭಾವನಿಂದ ನನಗೆ ಯಾವತ್ತೂ ತೊಂದರೆ ಆಗಿಲ್ಲ, ಆಗೋದು ಇಲ್ಲ. ಪಾರ್ವತಿ ಅಕ್ಕ ಆದಿಭಾವ ನಮ್ಮ ಮಗು ಮೇಲೆ ತೋರಿಸೋ ಪ್ರೀತಿ ಕಾಳಜಿ ಮೇಲೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಅದ್ರ ಬಗ್ಗೆ ನಾನು ವಿರೋಧ ಮಾಡೋದು ಇಲ್ಲ. ಅಲ್ಲ ಚಿಕ್ಕಮ್ಮ, ನಿಮಗೆ ಏನು ಕಮ್ಮಿ ಆಗಿದೆ ಹೇಳಿ? ಈ ಮನೆಯಲ್ಲಿ ಕೈಗೊಬ್ರು ಆಳಿದ್ದಾರೆ, ನಿಮಗೆ ಬೇಕಾಗಿದ್ದನ್ನು ಕೊಡ್ತಾರೆ, ಅಷ್ಟು ಸಾಲದು ಅಂತ ನಿಮ್ಮ ಕಣ್ಣು ಮುಂದೆನೆ ನಿಮ್ಮ ಮೊಮ್ಮಗಳು ಓಡಾಡ್ಕೊಂಡಿರ್ತಾಳೆ ತಾನೆ, ಇಷ್ಟು ಸಾಕು ತಾನೆ ನಿಮಗೆ ಖುಷಿಯಾಗಿರೋದಕ್ಕೆ? ವಯಸ್ಸಾಗಿರೋ ಕಾಲದಲ್ಲಿ ರಾಮಕೃಷ್ಣ ಅಂತ ಅನ್ಕೊಂಡು ನೆಮ್ಮದಿಯಾಗಿರೋದನ್ನ ಕಲೀರಿ. ಅದು ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಅಯ್ಯೋ ದೇವ್ರೆ, ಅಲ್ಲಮ್ಮ ನೀನು ಇಷ್ಟೆಲ್ಲ ಉದ್ದೇಶ ಕೊಟ್ಟಿದೆಯಲ್ಲ, ಅಂತ ತಪ್ಪು ನಾನು ಏನು ಮಾಡಿದ್ದೀನಿ? ಮತ್ತಿನ್ನೇನು ಚಿಕ್ಕಮ್ಮ, 3 ಹೊತ್ತು ಪಾರ್ವತಿ ಅಕ್ಕನಿಂದ ನಿನಗೆ ಅನ್ಯಾಯ ಆಗುತ್ತೆ, ಅವ್ರು ನಿನಗೆ ದ್ರೋಹ ಮಾಡ್ತಾರೆ, ಅದು ಇದು ಅಂತ ಹೇಳ್ತಾನೆ ಇರ್ತೀರಲ್ಲ. ಸರಿ, ಈಗ ಅದೇ ಪಾರ್ವತಿ ಅಕ್ಕನಿಂದ ನನಗೆ ಅನ್ಯಾಯ ಆಗ್ತಿದೆ, ಅವ್ರು ನಿನಗೆ ದ್ರೋಹ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದೇ ಒಂದು ಉದಾಹರಣೆನ ನನಗೆ ತಂದು ತೋರಿಸಿ, ಆಗ ನಾನು ಮಾತಾಡ್ತೀನಿ. ಹೇಳಿ, ಆಗುತ್ತಾ? ಬಾಯಿದೆ ಅಂತ ಸುಮ್ಮನೆ ಏನೇನೋ ಮಾತಾಡಬಾರ್ದು ಚಿಕ್ಕಮ್ಮ. ನನ್ನ ಮಾತಿನ ನಿಮಗೆ ನೋವಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನಗೆ ಆಫೀಸಿಗೆ ಲೇಟ್ ಆಯಿತು, ನಾನು ಹೊರಡ್ತೀನಿ. ಅಲ್ಲಮ್ಮ ಜನನಿ, ಏನಂದೆ? ಉದಾಹರಣೆ ಕೊಡಬೇಕಾ? ಆಯಿತು ಆಯಿತು, ಕೊಡ್ತೀನಿ. ಒಂದು ವೇಳೆ ಕೊಡೋಕ್ಕಾಗಿಲ್ಲ ಅಂದರೆ ಉದಾಹರಣೆನ ನಾನೇ ಸೃಷ್ಟಿ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಗೋಪಾಲಣ್ಣ, ಒಳಗೆ ಅದಕ್ಕೆ ಅವ್ರೆ ಹೋಗಬೇಡ ಅಂತ ಹೇಳ್ದೆ ತಾನೆ, ನೀನೇ ಕೇಳಲಿಲ್ಲ. ಬೇಜಾರಾಯ್ತಾ ಗೋಪಾಲಣ್ಣ? ಬೇಜಾರು ನಂಗೇನು ಮೊದಲನೇ ಕಿತ ಅಲ್ಲಕ್ಕಲ್ಲ. ನಿಮ್ಮ ಮತ್ತಿಗೆನ ನೀವು ಈಗ ನೋಡ್ತಾ ಇದ್ದೀರಿ, ನಾನು ಅವ್ಳು ಚಿಕ್ಕವಳಿದ್ದಾಗಿಂದ ನೋಡ್ತಾ ಇದ್ದೀನಿ. ಅವಳ ಕೈಲಿ ಕಲ್ಲಿಟ್ಟು ತಿಂದಿನ್ಕಲ್ಲ. ಆದರೂ ಅದಕ್ಕೆ ದುಡುಕಿ ಮಾತಾಡಬಾರ್ದಿತ್ತು. ನಾನು ಮಾಡಿದ ತಪ್ಪನ ನಾನು ಮಗಳು ಹೇಳ್ತಾವಳೆ ಅಷ್ಟೇಕಲ್ಲ, ಅದೇನೋ ಹೇಳ್ತಾರಲ್ಲ, ಕತ್ಲಾಗಿ ಮಾಡಿದ ಪಾಪ ಮನೆ ಎತ್ತಲಾಗೆ ಇರ್ತೈತೆ ಅಂತ. ಹಾಗೆ ನಾನು ಮಾಡಿದ ಪಾಪ ಇನ್ನೂ ನನ್ನನ್ನು ಬಿಟ್ಟು ಹೋಗಿಲ್ಲ. ಪುಟ್ಟಮ್ಮಿಗೆ ತೊಂದರೆ ಕೊಡೋವಾಗ ನನಗೆ ಅನ್ನಿಸ್ಲಿಲ್ಲ. ಈಗ ನನ್ನ ಮಕ್ಕಳು ನನ್ನ ತಂದೆ ಸ್ಥಾನದಾಗ ನಿಂತ್ಕೊಂಡು ತಿತ್ತಾವೆ. ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಟ್ರೆ ಅದೇ ನಿಜವಾದ ಶಿಕ್ಷೆ ಅಂತಾರೆ. ನಿನಗೆ ಶಿಕ್ಷೆ ಆಗೋಗೈತೆ ಬಿಡು ಗೋಪಾಲಣ್ಣ. ಏನು ಪ್ರಯೋಜನ ಇಲ್ಲ ಕಲ. ಆಸರೆ ಕೊಡ್ಬೇಕಾದ ಸಮಯದಾಗೆ ಆಸರೆ ಕೊಡದೆ ದೂರ ಉಳ್ಕೊಂಡು ಈಗ ತಪ್ಪಾಯ್ತು ಅಂದರೆ ಏನು ಪ್ರಯೋಜನ? ಮೊದಲೇ ಅವನ ಕಷ್ಟ ನೋಡ್ಕೊಂಡು ಬೆಳೆದವ್ರು. ರಾಜಿ ಮಾಡಿದ ಕುತಂತ್ರ, ನಾನು ಮಾಡಿದ ಮೋಸ ಮಕ್ಕಳ ಮನಸ್ಸಿನಾಗೆ ಗಟ್ಟಿಯಾಗಿ ಕುಂತ್ಕೊಂಡ್ಬಿಟ್ಟೈತಿ. ಆದ್ರೆ ಈಗ ನೀನೆಲ್ವ ಪುಟ್ಟಕ್ಕನ ಜೀವ ಉಳಿಸಿದ್ದು. ಇನ್ನು ನೀನು ರಾಜವನ್ ಮಾತೇ ಕೇಳ್ಕೊಂಡಿದ್ದಿದ್ರೆ ಕಂಟಿ ಹಣ್ಣಂತವ ಪುಟ್ಟಕ್ಕನ ಜೀವಕ್ಕೆ ಅಪಾಯ ಆಯ್ತದೆ ಅಂತ ಯಾಕೆ ಹೇಳ್ತಿದ್ದೆ ಗೋಪಾಲಣ್ಣ? ಅದೇ ಮತ್ತೆ ಮೆಸ್ ಕೆಲ್ಸಕ್ಕೂ ಕಂಟಿ ಹಣ್ಣಂತವ ಹೇಳಿ ಆಳುಗಳನ್ನ ಕರ್ಸಿದ್ದಂತಲ್ಲ. ಗಂಡನಾಗಿ ತೋರ್ದೇ ಇರೋ ಕಾಳಜಿ, ಅಪ್ಪನಾಗಿ ತಗೊಳ್ದೇ ಇರೋ ಜವಾಬ್ದಾರಿ ಮುಂದೆ ಇದ್ಯಾವುದಿಲ್ಲ. ಆ ಲೆಕ್ಕ ನೋಡಿದ್ರೆ ನಾನು 3 ಜನ್ಮ ಎತ್ತರೂ ನನ್ನ ಪಾಪ ಸವಿಯಕ್ಕಿಲ್ಲ. ಹಿಂಗಾರು ನನ್ನ ಕರ್ಮ ಕಳ್ಕತೀನಿ ಬಿಡ್ರಿ. ಯಾವ ಗಂಡಸು ಮನೆ ಜವಾಬ್ದಾರಿನ ಸರಿಯಾಗಿ ತಗೊಳಕ್ಕಿಲ್ವೋ ಅವನಿಗೆ ವಯಸ್ಸಾದ್ಮೇಲೆ ಮರವಾದೆ ಅನ್ನೋದು ದೂರದ ಮಾತು. ಅದನ್ನು ಬಯಸೋದು ತಪ್ಪಾಯ್ತದೆ. ನೀನ್ ಆಡ್ತಿರೋ ಮಾತನಾಗೆ ಸತ್ಯ ಕಾಣ್ತೈತೆ ಗೋಪಾಲಣ್ಣ. ನೀನ್ ಹಿಂಗೆ ಇದ್ರೆ ಅತ್ತಿಗೆಗೆ ಮತ್ತೆ ಅವಂಗೆ ಅರ್ಥ ಆಯ್ತದೆ ಬಿಡು. ಇಡ್ ದಿನ ನೀನ್ ಮಾಡಿರೋ ತಪ್ಪನೆಲ್ಲ ತಲೆನಾಗ ಇಟ್ಕೊಂಡೆ ಮಾತಾಡ್ತಿರೋದು. ಈಗ್ಲಾದ್ರೂ ನೀನ್ ಒಳ್ಳೆತನ ಅವ್ರಿಗೆ ಗೊತ್ತಾಗ್ಲಿ. ಪುಟ್ಟಕ್ಕನ ಕಾಪಾಡಿದ್ದು ನೀನೆ ಅಂತ ಅತ್ತಿಗೆ ತವ ನಾನೇ ಹೇಳ್ತೀನಿ. ಬ್ಯಾಡ ಕಣ,
ಹಂಗೆ ಮಾತ್ರ ಮಾಡಬೇಡ. ಈಗಲಾದರೂ ಈ ಮನೆ ಸೇವೆ ಮಾಡೋ ಅವಕಾಶ ಸಿಕ್ಕೈತೆ. ಅದನ್ನು ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ಮೊದಲನೇ ಕಿತ ಒಳ್ಳೆ ಕೆಲಸ ಮಾಡಿ ಅನ್ನೋ ಫೀಲಿಂಗ್ ಐತೆ. ಅವನ್ನ ಮಕ್ಕಳು ತಾವು ಸೇರಿಸೀನಿ. ಆ ಖುಷಿ ಅಷ್ಟು ಸಾಕು ನನಗೆ. ಒಂದಲ್ಲ ಒಂದಿನ ನನ್ನ ಹೆಣ್ಮಕ್ಳು ತಾವ ನಾನು ಒಳ್ಳೆ ಹೆಸರು ತಗೋತೀನಿ. ಆ ಧೈರ್ಯ ನನಗೆ ಬಂದೈತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಐ ಆಮ್ ಸಾರಿ ನಚ್ಚಿ. ಇನ್ನು ಮುಂದೆ ಈ ಮನೆಯಲ್ಲಿ ನಿನಗೇನು ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ಬೇಜಾರು ಮಾಡ್ಕೋಬೇಡ. ತಂದೆಯಾಗಿ ನಾನು ಬದುಕಿದ್ದು ಕೂಡ ನನ್ನಿಂದ ನಿನಗೆ ಸಿಗಬೇಕಾಗಿದೆ ಯಾವ ಪ್ರೀತಿನೂ ನಾನು ನಿನಗೆ ಕೊಡೋಕ್ಕಾಗ್ತಾ ಇಲ್ಲ. ನನಗೆ ನಾಚಿಕೆ ಆಗುತ್ತೆ ಒಂದೊಂದು ಸಾರಿ. ಅಂಥದ್ರಲ್ಲಿ ನೀನು ನನಗೆ ಸಮಾಧಾನ ಮಾಡ್ಕೊತ ಹೇಳ್ತಾ ಇದೀಯ. ನಾನೇನು ಮಾಡಲಿ? ಯಾವುದು ನನ್ನ ಕೈಲಿಲ್ಲ. ಐ ಆಮ್ ಹೆಲ್ಪ್ಲೆಸ್ ಮಗನೇ. ತಂದೆ ಮಗ ಎಷ್ಟು ಸಂತೋಷವಾಗಿದ್ದಾರೆ. ನ್ಯಾಯವಾಗಿ ನೋಡಿದ್ರೆ ರಾಜಾರೋಷವಾಗಿ ಆ ಮಗುಗೆ ಈ ಪ್ರೀತಿ ಸಿಗಬೇಕು. ಆದರೆ ಏನು ಮಾಡೋದು? ತಂದೆ ತಾಯಿಗಳು ಮಾಡಿದ ತಪ್ಪಿಗೆ ಪಾಪ ಈ ಮಗು ಅನುಭವಿಸ್ತಾ ಇದ್ದಾನೆ. ಇರಲಿ, ಹೀಗಾದರೂ ಅವನಿಗೆ ಪ್ರೀತಿ ಸಿಗ್ತಾ ಇದೆಯಲ್ಲ, ಅಷ್ಟಕ್ಕೆ ನಾವು ಸಂತೋಷ ಪಡಬೇಕು. ಏನಾಯಿತು ಲಕ್ಷ್ಮಣ? ಮಗುನ ಕರ್ಕೊಂಬಂದು ಚಾಕ್ಲೇಟ್ ಎಲ್ಲ ಕೊಡ್ತಿದ್ದೆ. ಹಾಂ, ಆಮೇಲೆ ಅದೇನು ಗೊತ್ತಾ, ಇವರಮ್ಮ ಇಲ್ಲಿ ಕೆಲಸಕ್ಕೆ ಅಂತ ಸೇರ್ಕೊಂಡಿದ್ದಾಳೆ. ಪಾಪ ಮಗುಗೆ ತಂದೆ ಬೇರೆ ಇಲ್ಲ ಅಂತ ಕಾಣುತ್ತೆ. ತಂದೆ ಇಲ್ಲದ ಮಕ್ಕಳು ಅಂದರೆ ಎಲ್ರಿಗೂ ತಾತ್ಸಾರನೇ ಅಲ್ವಾ? ತಂದೆ ಇದ್ದಿದ್ದರೆ ಇವತ್ತು ಅವನಿಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ಇನ್ನೊಂದು ಲಕ್ಷ್ಮಣ, ಪಾಪ ದೊಡ್ಡವ್ರು ಮಾಡಿದ ತಪ್ಪಿಗೆ ಮಕ್ಕಳಿಗೆ ಶಿಕ್ಷೆ ಅಲ್ವಾ? ಲಕ್ಷ್ಮಣ, ಅದೇನೋ ಗಾದೆ ಮಾತು ಹೇಳ್ತಾರಲ್ಲ, ಮಾಡಿದ್ದುಣ್ಣೋ ಮಾರಾಯ ಅಂತ. ನಾವು ಮಾಡಿದ್ದನ್ನು ನಾವೇ ಅನುಭವಿಸ್ಬೇಕು. ಅಲ್ಲ, ಪಾಪ ನಾವು ಮಾಡಿದ್ದನ್ನು ಮಕ್ಕಳು ಅನುಭವಿಸ್ಬೇಕು. ಏನಂತೀಯ? ಹೋಣ. ನೀನು ಮುಂದುವರಿಸು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾಜಿ, ಸಿಹಿ ನಾನು ಒಪ್ಕೊಂಡಿರೋದು ನನಗೆ ಸ್ವರ್ಗನೇ ಸಿಕ್ಕಷ್ಟು ಖುಷಿಯಾಗಿದೆ. ಇನ್ನು ನೀವೊಬ್ರು ಈ ಸಂಬಂಧ ಒಪ್ಪಿಗೆ ಅಂತ ಹೇಳ್ಬಿಟ್ರೆ ನನಗೆ ಹೊಸ ಜೀವನ ಸಿಕ್ತು ಅಂತ ಅನ್ಕೋತೀನಿ.
ಏನಪ್ಪ ಎಲ್ಲರ ಮುಂದೆ ಕೇಳಿದ್ರೆ ಅವಳು ತಾನೇ ಏನು ಹೇಳ್ತಾಳೆ, ಅವಳಿಗೂ ಮುಜುಗರ ಆಗಲ್ವಾ? Sitaji, thank you. Thank you so much. I'm very happy. ಅಮ್ಮ, ನನಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ. ಸಿಹಿ ಪುಟ್ಟ, ಬಾಯ್. ಬಾಯ್. ಹೋಗಿ ಬರ್ತೀನಮ್ಮ. ಒಳ್ಳೇದಪ್ಪ. ಅಪ್ಪ, ಹೋಗಿ ಬರ್ತೀನಿ. ಒಳ್ಳೇದಾಗಿ. ರಾಮ್, ಬಾಯ್. ನಿನ್ನಿಂದ ತುಂಬ ಉಪಕಾರ ಆಯ್ತಪ್ಪ. ಈ ತಾಯಿ ಮಗಳ ಜೀವನನ ಒಂದು ಹಂತಕ್ಕೆ ತರಕ್ಕೆ ನೀ ತುಂಬ ಕಷ್ಟಪಟ್ಟಿದೀಯ. ನಿಂಗೆ ಹೆಂಗೆ ಕೃತಜ್ಞತೆ ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅದೆಲ್ಲ ಯಾಕಮ್ಮ, ಸೀತಾ ಅವ್ರಿಗೆ ಮತ್ತೆ ಸಿಹಿಗೆ ಒಳ್ಳೇದಾದ್ರೆ ಸಾಕು, ನಂಗೆ ಅದೇ ಸಮಾಧಾನ. ಹೌದಾ ಫ್ರೆಂಡ್? ನಿನ್ಗೆ ನನ್ನಿಂದಾನೇ ಕಷ್ಟ ಆಯ್ತಾ? ಸಾರಿ ಫ್ರೆಂಡ್. ಫ್ರೆಂಡ್ಶಿಪ್ ಅಲ್ಲಿ ನೋ ಸಾರಿ, ನೋ ಥ್ಯಾಂಕ್ ಯು. ಇನ್ಯಾವತ್ತೂ ನಂಗೆ ಕಷ್ಟ ಆಗಲ್ಲ, ಆಯ್ತಾ? ಹೌದಾ ಫ್ರೆಂಡ್? ಸೀತಮ್ಮ ಹ್ಯಾಪಿಯಾಗಿರ್ಲಿ ಅಂತ ನೀನು ಕಷ್ಟಪಟ್ಟು ಹೊಸ ಫ್ರೆಂಡ್ನ ಹುಡುಕಿ ಇಲ್ಲಿ ಕರ್ಕೊಂಡು ಬಂದೆ ಅಲ್ವಾ? ಇನ್ಮೇಲೆಯಿಂದ ಸೀತಮ್ಮ ಹ್ಯಾಪಿಯಾಗಿರ್ತಾಳೆ ಅಲ್ವಾ? ಅವ್ರು ಯಾವಾಗಲೂ ಹ್ಯಾಪಿಯಾಗಿರ್ತಾರೆ. ಐ ಆಲ್ವೇಸ್ ಪ್ರೇ ಫಾರ್ ಹರ್ ಹ್ಯಾಪಿನೆಸ್. ನನಗೆ ಅಪ್ಪ ಬರೋದ್ರಿಂದ ಸೀತಮ್ಮ, ನಾನು, ನೀನು, ಅಜ್ಜಿ, ತಾತ ಎಲ್ಲರೂ ಹ್ಯಾಪಿ ಆಗಿರ್ತೀವಿ. ಸೀತಮ್ಮ ಯಾವತ್ತೂ ಅಳೋದಿಲ್ಲ, ನನ್ನ ಜೊತೆನೇ ಫುಲ್ ಡೇ ಇರ್ತಾಳೆ. ಫ್ರೆಂಡ್, ಯಾಕಣ್ಣಲ್ಲಿ ನೀರು? ಖುಷಿಗೆ. ಖುಷಿಗಾದ್ರೆ ಯಾರಾದ್ರೂ ಅಳ್ತಾರ? ನೀನ್ ಯಾವತ್ತೂ ಅಳ್ಬಾರ್ದು, ಹ್ಯಾಪಿಯಾಗಿರ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಏನಾಟಿ ಸಡನ್ ಆಗಿ ಸಿಗ್ಬೇಕು ಅಂದ್ರಿ? ನಿನ್ನ ಅಪ್ರಿಶಿಯೇಟ್ ಮಾಡೋಣ ಅಂತ. ಅಪ್ರಿಶಿಯೇಟಾ? ಯಾಕೆ? ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಡ್ಕೋತಿದ್ಯಾ. ಮನುಷ್ಯನ ಆತ್ಮಸಾಕ್ಷಿಗೆ ತಕ್ಕಂಗೆ ನಿನ್ನ ನೀನು ಬದಲಾಯಿಸ್ಕೋತಿದ್ಯಾ. ಮನ್ಸಿಗೆ ತುಂಬಾನೇ ಖುಷಿ ಆಯ್ತು, ಅದಕ್ಕೆ ಒಂದ್ಸಲ ನಿನ್ ಜೊತೆ ಮಾತಾಡೋಣ ಅಂತ ಬರಕ್ ಹೇಳ್ದೆ. ನೀವ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರೋ ನನಗ್ ಅರ್ಥ ಆಗ್ತಿಲ್ಲ. ಅದೇ ಮನೀಷಾ, ನಿನ್ಗೆ ನೀರಜ್ ಜೊತೆ ಎಂಗೇಜ್ಮೆಂಟ್ ಸೆಟ್ ಆಯ್ತಂತಲ್ಲ, ಕಂಗ್ರಾಟ್ಸ್ ಹೇಳೋಣ ಅಂತ. ಕಾಂಗ್ರಾಟ್ಸ್ ಹೇಳೋದಕ್ ಬಂದ್ರಾ? ಹೌದು ಮನೀಷಾ, ನೀನಿನ್ನೂ ಮಿತ್ರನ್ಗೋಸ್ಕರ ಕಾಯೋದು ಸರಿ ಅಲ್ಲ ಅಂತ ನಿನ್ಗನಿಸ್ತು, ಇಲ್ಲ ಮಿತ್ರ ಭಾಗ್ಯ ಹತ್ರ ಆಗ್ತಾ ಇದ್ದಾರಲ್ವಾ ಅಂತ ಅವ್ರ ಮಧ್ಯೆ ಹೋಗೋದು ಯಾಕೆ ಅಂತ ಅನಿಸ್ತು, ನನಗೆ ಗೊತ್ತಿಲ್ಲ. ಆದ್ರೆ ನೀನ್ ಸರಿಯಾದ ನಿರ್ಧಾರನೇ ತಗೊಂಡಿದ್ಯಾ ಅಂತ ನನಗನಿಸ್ತಾ ಇದೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮನೀಷಾ. ಸ್ಟಾಪ್ ಇಟ್ ಆಂಟಿ, ಸ್ಟಾಪ್ ಇಟ್ ಆಂಟಿ.
ಏನಾಯ್ತು ಮನೀಷಾ? ನೀವೆಲ್ಲ ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ಆಂಟಿ? ಒಬ್ಬನ್ನ ಪ್ರೀತಿಸಿ ಇನ್ನೊಬ್ರನ್ನ ಮದ್ವೆ ಆಗ್ತೀನಿ ಅನ್ಕೊಂಡಿದ್ದೀರಾ? ಹಾಗಲ್ಲ ಮನೀಷಾ. ಮಿತ್ರಗೋಸ್ಕರ ನಾನು ಇಷ್ಟು ತ್ಯಾಗ ಮಾಡಿದ್ರೆ ಕೊನೆಗ್ ನೀವ್ ನನ್ನ ಬೇರೆಯವ್ರಿಗೆ ದಾನ ಮಾಡೋಣ ಅನ್ಕೊಂಡ್ರಾ? ನಾನು ಆ ಥರ ಯೋಚನೆ ಮಾಡಲಿಲ್ಲ ಮನೀಷಾ. ನೀನ್ ನಿಶ್ಚಿತಾರ್ಥದ ಬಗ್ಗೆ ಗೊತ್ತಾಗಿನೇ ಹೀಗೆ ಮಾತಾಡ್ತಿರೋದು. ಅವತ್ ನೀವ್ ನನ್ನ ಬೇಡ್ಕೊಂಡಿದ್ದಕ್ಕೇನೆ ಭಾಗ್ಯನ ಮದ್ವೆ ಮಾಡ್ಕೊಳ್ಳೋದಕ್ಕೆ ಮಿತ್ರನ ನಾನು ಒಪ್ಸಿದ್ದೀನಿ. ಅದನ್ ಮರ್ತ್ಬಿಟ್ರಾ? ಮಿತ್ರ ನಿನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತೀವಿ. ಆದ್ರೆ ಮಿತ್ರನ್ಗಿರೋ ಗಂಡಾಂತರಗಳಿಂದ ಆ ದೋಷಗಳಿಂದ ಅವನ್ನ ದೂರ ಇಡೋದಕ್ಕೋಸ್ಕರ ಭಾಗ್ಯನ ಜೊತೆ ಮದುವೆ ಮಾಡಿಸ್ಬೇಕಾಗ್ತದೆ. ಆ ಮದುವೆ ನಡೆದ್ರನೆ ಮಿತ್ರ ನಮಗ್ ಸಿಗ್ತಾನೆ. ಇಲ್ಲಾಂದ್ರೆ ಅದ್ರ ನಂತರ ನಡೆಯೋದನ್ನ ನಾವು ಊಹಿಸೋಕ್ಕೂ ಆಗಲ್ಲ. ಈಗ ನಾನು ಏನ್ ಮಾಡ್ಬೇಕು ಅಂತೀರಾ ಆಂಟಿ? ಭಾಗ್ಯನ್ನ ಮದುವೆ ಮಾಡ್ಕೊ ಅಂತ ಮಿತ್ರನ್ನ ನೀನೇ ಒಪ್ಪಿಸ್ಬೇಕು ಮನೀಷಾ. ಇದು ನಿನಗೆ ಕಷ್ಟ ಅಂತ ನನಗೆ ಗೊತ್ತು, ಆದ್ರೆ ಬೇರೆ ದಾರಿ ಇಲ್ಲ. ಸರಿ ಆಂಟಿ, ಮಿತ್ರ ಪ್ರಾಣಕ್ಕಿಂತ ನನ್ಗೆ ಯಾವುದು ದೊಡ್ಡದಲ್ಲ. ಆದ್ರೆ ದೋಷ ದೂರ ಆದ್ಮೇಲೆ ಮಿತ್ರ ಜೊತೆ ನನ್ ಮದ್ವೆ ಮಾಡ್ತೀರಾ ಅಂತ ನನಗೆ ಮಾತು ಕೊಡು. ನೋಡು ಮನೀಷಾ, ಮಿತ್ರ ಮನ್ಸಲ್ಲಿ ನೀನಿರೋವರೆಗೂ, ನಿನ್ ಮನ್ಸಲ್ಲಿ ಅವನಿರೋವರೆಗೂ ಮಿತ್ರನ್ನ ನಿನಗೆ ಕೊಟ್ಟು ಮದುವೆ ಮಾಡೋದಕ್ಕೆ ನನ್ಗೆ ಯಾವುದೇ ಅಭ್ಯಂತರ ಇಲ್ಲ. ಮಾತು ಕೊಡ್ತೀನಿ. ನಿಮ್ಮಿಂದ ಮಿತ್ರನ ಭಾಗ್ಯಂಗೆ ದಾನ ಮಾಡಿದೆ. ಅದರ ಅರ್ಥ ಮಿತ್ರನ ಶಾಶ್ವತವಾಗಿ ಭಾಗ್ಯಂಗೆ ಒಪ್ಸಿದ್ದೀನಿ ಅಂತಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಭಿ, ಏನ್ ಮಾಡ್ತಾ ಇದೀಯಾ? ನಿಮಗೆ ನಾನು ಈ ಮನೇಲಿ ಇದ್ರೆ ಇರಿಟೇಷನ್ ಅಲ್ವಾ? ನಾನು ಈ ಮನೇಲಿ ಇರಲ್ಲ. ನೀವು ನಿಮ್ಮ ಹೊಸ ಹೆಂಡತಿ ಜೊತೆಗೆ ನೆಮ್ಮದಿಯಾಗಿರಿ. ಅಭಿ, ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ಮಾವ ಏನೋ ಕೋಪದಲ್ಲಿ. ಹೌದೌದು, ಇವ್ರಿಗೆ ನನ್ನ ಮೇಲೆ ಮಾತ್ರ ಕೋಪ ಬರುತ್ತೆ. ಹಾಗೆಲ್ಲ ಹೇಳಬೇಡ್ವೋ. ನೀನಿಲ್ದೆ ಈ ಮನೇಲಿ ಯಾರಿಗೂ ಖುಷಿ ಇರಲ್ಲ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಟುಬಿಡಿ. ಈ ಮನೆ ಮಗ ಆಗಿ ನನ್ನ ಮಾತಿಗೆ ಬೆಲೆ ಇಲ್ಲದೆ ಯಾರೋ ಮೂರನೇ ಅವ್ರ ಎದುರುಗಡೆ ನನ್ನ ಕೆನ್ನೆಗೆ ಬಾರಿಸ್ತಾರೆ ಅಂದ್ರೆ ಈ ಮನೇಲಿ ನಾನು ಇದ್ದು ವೇಸ್ಟೆ. ಹಾಗೆಲ್ಲ ಹೇಳ್ಬೇಡ ಅಭಿ. ಅವ್ರ ಉದ್ದೇಶ ನಿನ್ಗೆ ನೋವು ಕೊಡೋದಾಗಿರ್ಲಿಲ್ಲ. ನಮ್ಮನೆ ವಿಷಯದಿಂದ ಇಷ್ಟೆಲ್ಲ ಆಯ್ತು, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಈ ರೀತಿ ಮನೆ ಬಿಟ್ಟು ಹೋಗೋ ಮಾತು ಮಾತ್ರ ಆಡ್ಬೇಡ. ಎಲ್ಲ ಮಾಡದ್ ಮಾಡಿ ಇವಾಗ ನಾಟಕ ಆಡ್ಬೇಡಿ. ನಾಟಕ ಮಾಡೋ ಅಗತ್ಯ ನನ್ಗಿಲ್ಲ ಅಭಿ. ನೀನ್ ಹೀಗ್ ಮನೆ ಬಿಟ್ಟು ಹೋಗ್ತೀಯ ಅಂದ್ರೆ ನಾನು ಹೇಗ್ ಸಹಿಸ್ಲಿ ಹೇಳು? ನಾಟಕ, ಬರೀ ನಾಟಕ. ನಮ್ ಎಲ್ರ ಎದುರುಗಡೆ ಒಳ್ಳೆಯವ್ರಾಗ್ಬೇಕು ಅಂತ ನಾಟಕ ಆಡ್ತಿದಾರಷ್ಟೇ. ನೀವ್ ಏನೇ ಮಾಡಿದ್ರು ನನ್ನ ದೀಪಿಕನ ದೂರ ಮಾಡಿದ್ ನೀವೇ ಅನ್ನೋ ಸತ್ಯ ಸುಳ್ಳಾಗಲ್ಲ ಅಲ್ವಾ? ನೆನ್ನೆನೂ ನಾನು ಅವಳು ಕಾಲ್ ಮಾಡಿದೆ, ಆದ್ರೆ ಅವಳ ಜೊತೆಗೆ ಮಾತಾಡಕ್ಕೆ ರೆಡಿ ಇಲ್ಲ. ಅದಕ್ಕೆ ಯಾರು ಕಾರಣ? ನೀವೇ ಅಲ್ವಾ? ನನ್ನ ಮದುವೆ ನಿಲ್ಲದಕ್ಕೆ, ನಾನು ಹೀಗೆ ದೀಪಿಕನ ಬಿಟ್ಟು ಒದ್ದಾಡ್ತಾ ಇರೋದಕ್ಕೆ ಎಲ್ಲದಕ್ಕೂ ನೀವೇ ಕಾರಣ. ನಿಜ ಅಲ್ವಾ? ಅಭಿ, ಆ ವಿಷಯ ಎಲ್ಲ ಯಾಕೀಗ? ಆ ವಿಷಯದಿಂದ ನಂಗೆ ಹೊರಗೆ ಬರಕ್ ಆಗ್ತಿಲ್ಲ ಬ್ರೋ. ಇವ್ರು ನೋಡ್ದಾಗೆಲ್ಲ ನನಗೆ ಅದೇ ನೆನಪಾಗುತ್ತೆ. ಅಭಿ, ನೀನ್ ಹೇಳ್ತಾ ಇರೋದು ನಿಜ ಇರ್ಬೋದು. ನಮ್ಮಿಂದ ನಿನಗೆ ನೋವು ಆಗಿದೆ ನಿಜ. ಆದ್ರೆ ಕಾಲ ಎಲ್ಲದಕ್ಕೂ ಪರಿಹಾರ ಹೇಳತ್ತೆ. ದಯವಿಟ್ಟು ನೀನ್ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾತ್ರ ಮಾಡಬೇಡ ಅಭಿ. ನಾನು ಯಾಕೆ ನಿಮ್ಮ ಮಾತು ಕೇಳಬೇಕು? ನೀನ್ ಏನ್ ಹೇಳಿದ್ರು ಮಾಡ್ತೀನಿ ಅಭಿ, ಆದ್ರೆ ದಯವಿಟ್ಟು ಮನೆ ಬಿಟ್ಟು ಹೋಗೋ ಮಾತು ಮಾತ್ರ ಆಡ್ಬೇಡ. ಏನಂದ್ರೆ ಏನ್ ಬೇಕಾದ್ರೂ ಮಾಡ್ತೀರಾ? ಹೌದಭಿ, ನೀನ್ ಮನೆ ಬಿಟ್ಟು ಹೋಗಲ್ಲ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಸರಿ, ಹಾಗಾದ್ರೆ ದೀಪಿಕಾ ನನ್ನ ಜೊತೆಗೆ ಮದುವೆ ಮಾಡಿಸಿ. ಆಗಲ್ಲ ಅಂದ್ಮೇಲೆ ಈ ತರ ಮಾತು ಕೊಡಕ್ ಹೋಗ್ಬಾರ್ದು. ಏನ್ ಬೇಕಾದ್ರೂ ಮಾಡ್ತಾರಂತೆ.
ಮಾಡಿಸ್ತೀನಿ. ನಿಮ್ಮಿಬ್ರು ಮದುವೆನ ಖಂಡಿತ ಮಾಡಿಸ್ತೀನಿ. ಹೌದು ಅಭಿ, ನಮ್ಮಿಂದ ನಿಂತು ಹೋದ ಮದುವೆನ ನಾವೇ ಮಾಡಿಸ್ತೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.